ಮಾವ ಪಾಂಡು, ಇದೇನ್ ನೀನಿಲ್ಲಿ? ನೀನೇನಿಲ್ಲಿ? ನೀನ್ ಯಾಕೆ ಬಂದೆ ಇಲ್ಲಿ? ನೀನ್ ಯಾಕೆ ಬಂದೆ? ಅದ ಬಾರಿ ಬಿಸ್ನೆಸ್. ಬಾರಿ 20 lakhs ವ್ಯವಹಾರ. 20 lakhs? ಅಲ್ಲ ಮಾವ, ಅಮ್ಮನಮ್ಮನ ಹೋಟೆಲ್ ಹೇಳ್ಕೊತಾ ಇದ್ದೆ, ನೀನು ಸ್ಟಾರ್ ಹೋಟೆಲ್ ಒಕ್ಕರ್ಸ್ಬಿಟ್ಟಿದೀಯಲ್ಲ. ನಂದು ಇನ್ ಮೇಲೆಲ್ಲ ದೊಡ್ಡ ಥರ. ನಂದಾಯ್ತಲ್ಲ, ನೀನೇನು ಬಂದಿದ್ದು? ನಮ್ದು ಅಷ್ಟೇ, ನಿಂತರ್ವೆ ದೊಡ್ಡ ತರ. ಅಂದ್ರೆ ಏನಾದ್ರೂ ಬಿಸ್ನೆಸ್? ಹೌದು, ಮತ್ತೆ ಬಂಡವಾಳವಿಲ್ಲದೆ ಲಕ್ಷಾಂತರ ರೂಪಾಯಿ ಸಂಪಾದಿಸೋದು. ಅಂತದ್ಯಾವ್ದಯ್ಯ? ಅಯ್ಯ ನನ್ಗೂ ಸ್ವಲ್ಪ ಹೇಳ್ಕೊಡಯ್ಯ. ಅದ್ ನೀನ್ ಹಣೆಲೇ ಬರ್ದಿಲ್ಲ ಕಣಯ್ಯ. ಯಾಕೆ? ಬರ್ದಿರೋನ್ ಹೋಗಿ ಕೇಳು. ಹೋಗಿ ನಿನ್ ಕೇಳದ್ನಲ್ಲ. ಯಾಕಪ್ಪ ಇಲ್ಲಿ ಬಾರ, ಇಲ್ಲಿ ಬಿಡಯ್ಯ. ನಿನ್ ನೆಗದು ಬಿದ್ದ ಸಾಯವನ್ನ ಮೇಲ್ ನೋಡ್ಬಾರ್ದ? ನಡಿ, ಅಲ್ಲಿ ನಡಿ. ಸರ್, ಇವ್ರು ನಿಮಗ್ ತುಂಬಾ ಚೆನ್ನಾಗಿ ಪರಿಚಯನಾ? ನಮ್ ಸೋದರ ಮಾವ. ಸರ್, ಅವ್ರು ಯಾಕೊಂದ್ ಥರ ಆಡ್ತಾರಲ್ಲ? ಅವನು ಸ್ವಲ್ಪ ಲೂಸು. ಈ ಅಮಾವಾಸ್ಯೆ ಬಂತು ಅಂದ್ರೆ ಶರ್ಟ್ ಎಲ್ಲ ಹರ್ಕೊಂಡ್ಬಿಟ್ಟು ಹುಚ್ಚಿನ ಈ ತರ ಲಾಗ ಹಾಕ್ತಾ ಇರ್ತಾನೆ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ನಿಮ್ಗೆ ಜ್ಞಾಪಕ ಇರ್ಲಿ ಅಂತ ಹೇಳಿದೆ. ತುಂಬಾ ಥ್ಯಾಂಕ್ಸ್. ನೋಡೋವರೆಗೂ ನೋಡಿ, ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹುಚ್ಚ ಆಸ್ಪತ್ರೆ ಸೇರ್ಸ್ಬಿಟ್ಟು ಪುಣ್ಯ ಕಟ್ಟಿ. ಪ್ರಸನ್ನ ಫೈನಾನ್ಸರ್ಸಾ? ವೆರಿ ಗುಡ್. ರಾಘವಾಚಾರ್ಯ ಇದಾರಾ? ಊರ್ಗ್ ಹೋಗಿದಾರ? ಯಾವಾಗ ಬರ್ತಾರೆ? ವೆರಿ ಗುಡ್. ಅವರು ಬಂದ ತಕ್ಷಣ ಈ ಮೆಸೇಜ್ ಅವ್ರಿಗೆ ಮುಟ್ಟಿಸ್ಬಿಡಿಪ್ಪ. ಟಿ ತಮಯ, ರಿಯಲ್ ಎಸ್ಟೇಟ್ ಬಿಸ್ನೆಸ್, ರೂಮ್ ನಂಬರ್ 333, 5 ಸ್ಟಾರ್ ಹೋಟ್ಲ್ ಆನಂದ್. ಗೊತ್ತಾಯ್ತಾ? 5 ಸ್ಟಾರ್ ಹೋಟ್ಲ್ ಅನ್ನೋದನ್ನ ಸ್ವಲ್ಪ ಅಂಡರ್ಲೈನ್ ಮಾಡಿಪ್ಪ. ಪಾಂಡು, 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 ಯಾರೇ ನೀವು? ನನ್ನ ಸೋದರ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಬನ್ರಿ. ಯಾರಿವರು? ನಮ್ ಸೋದರ ಮಾವ ತರ್ಲೆ ತಮ್ಮಯ್ಯ ಅಂತ. ಇವ್ರೇನಾ? ಅಯ್ಯೋ, ಈಗೇನ್ರಿ ಮಾಡೋದು? ಮಾಡೋಣ. ನಡಿ ಸರ್. ರೆಡಿ? ತಿರುಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋದಿಲ್ಲ ತಾನೆ? ಆಯ್ತು. ಪಾಂಡು, ಪಾಂಡು, ಯಾರು? ಚೆನ್ನಾಗಿದೀಯಾ? ಯಾರು ಇದು? ನಾನು ಹೆಂಡತಿ. ಏನು ಇದು ಅನ್ಯಾಯ? ಯಾರು ನೀವು ಅಂತ? ನನ್ನೇ ಯಾರು ಅಂತ ಕೇಳ್ತಾ ಇದೆಯಲ್ಲೋ? ನಾನ್ ಯಾರು ಅಂತ ಗೊತ್ತಿಲ್ವೇನೋ? ನೀವೇನ್ ಮಹಾತ್ಮ ಗಾಂಧಿನ, ಜವಾಹರ್ಲಾಲ್ ನೆಹರುನ ಪ್ರಪಂಚಕ್ಕೆಲ್ಲ ಗೊತ್ತಾಗೋದಕ್ಕೆ? ಆರ್ ಯು ನಾಟ್ ಪಾಂಡುರಂಗ? ನೋ, ಐ ಆಮ್ ಪುರಂದರದಾಸ. ತಿರುಗಿ ಬಂದ್ರೆ ಡಿಸ್ಟರ್ಬ್ ಮಾಡೋದಕ್ಕೆ ಇಲ್ಲಿ. ಹೋಗ್ರಿ. ಐ ಆಮ್ ವೆರಿ ಸಾರಿ ಸರ್. ಪರವಾಗಿಲ್ಲ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ, ಏನ್ ಕೂತ್ಕೊಳ್ಳಿ. ಬೇರೆ ಹೇಳ್ದ, ಈ ಸ್ಪರ್ಧೆ ಜಡ್ಜಸ್ ನಮಗ್ ಕಾಣ್ದಾಗ ಮರಿಯಾಗಿ ನಿಂತು ಅಬ್ಸರ್ವ್ ಮಾಡ್ತಿರ್ತಾರಂತೆ. ಅಲ್ಲಿ ನೋಡ್ರಿ, ಅವರೇ ಇರ್ಬೇಕು ಜಡ್ಜು. ಕರೆಕ್ಟ್. ಒಂದು ಉಪಾಯ ಮಾಡೋಣ. ಓಕೆ. ನಮಸ್ಕಾರ ಸರ್. ನೀವೇ ತಾನೇ ಈ ಕಾಂಪಿಟೇಷನ್ ಜಡ್ಜಾ? ಸರ್, ದಯವಿಟ್ಟು ಈ ಕಾಂಪಿಟೇಷನ್ ಅಲ್ಲಿ ನಮಗೆ ಪ್ರೈಸ್ ಬರಾಕ್ ಮಾಡ್ಬೇಕು. ಯಾವ ಪ್ರೈಸು? ಏನ್ ಸರ್, ನಮ್ಮ ಹತ್ರನೇ ನಾಟಕ ಆಡ್ತೀರಾ? ನಮಗ್ 1 ಲಕ್ಷ ರೂಪಾಯಿ ಬಂದ್ರೆ ಖಂಡಿತ ನಿಮ್ಮನ್ನ ಮರೆಯೋಲ್ಲ. ಜಸ್ಟ್ ಅಡ್ವಾನ್ಸ್ ಅಷ್ಟೇ ತಗೊಳ್ಳಿ. ಏನ್ರಿ ಇದನ್ನ ಲಂಚ್ ಅಂತ ತಿಳ್ಕೊಬೇಡಿ ಸರ್, ಜಸ್ಟ್ ಅಡ್ವಾನ್ಸ್ ಅಷ್ಟೇ. ಏನೋ ನಮ್ ಗ್ರಾಟಿಟ್ಯೂಡ್. ನಮ್ಮನ್ನ ಮರಿಬೇಡಿ ಸರ್, ಪ್ಲೀಸ್.
ಮಾವ ಇದೇನ್ ಮಾವ ನೀನ್ ಇಲ್ಲಿಗೆ ಬಂದೆ? ನೀನು ನೀನು ನಮ್ ಪಾಂಡುರಂಗ ತಾನೆ? ನಿನ್ ಯಾಕೆ ಬಂತಿ ಅನುಮಾನ? ನೀನು ಅಲ್ಲಿರ್ಲಿಲ್ಲ? ಎಲ್ಲಿ? ಫೋಟೋ ತೆಗಿತಿದ್ದಾಗ. ಯಾವ ಫೋಟೋ? ಜಯನಗರಕ್ಕೆ ಹೋಗಿ ನನ್ನ ಸ್ನೇಹಿತ ನೋಡ್ಕೊಂಡು ಸೀದಾ ಇಲ್ಲಿ ಬಂದು ಮ್ಯಾಗಝೈನ್ ನೋಡ್ತಾ ಕೂತ್ಕೊಂಡಿದ್ದೀನಿ. ಆಶ್ಚರ್ಯ, ಪರಮಾಶ್ಚರ್ಯವಪ್ಪೋ ಪರಮಾಶ್ಚರ್ಯ. ಏನಪ್ಪ ಅದು? ಪಾಂಡು, ಈ ಹೋಟ್ಲಲ್ ನಿನ್ನ ಹಾಗೆ ಒಬ್ಬ ಇದ್ದಾನೆ. ನನ್ನ ಹಾಗ? ಇದೇ ಕೂದಲು, ಇದೇ ಮೂಗು, ಇದೇ ತುಟಿ, ಇದೇ ಮೈ, ಇದೇ ಸೊಂಟ, ಇದೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನನ್ನ ಹತ್ರ ಮಾತಾಡಿದ್ರೆ ಇನ್ನೊಬ್ರ ಹತ್ರ ಮಾತಾಡಬೇಡ. ಯಾಕೆ? ಹುಚ್ಚ ಹಿಡಿದಿದೆ ಅನ್ಕೋತಾರೆ. ಪಾಂಡು, ಏನು? ನೀನು ಯಾವ ರೂಮ್ ನಲ್ಲಿ ಇದೀಯಾ? ನೀನ್ ಯಾವ ರೂಮ್ ನಲ್ಲಿ ಇದೀಯಾ? ನಾನಾ 333. ನಾನಾ 111. 100 ಅಲ್ಲ 111. ಪಾಂಡುರಂಗನ ಪುರಂದರದಾಸನ. ಮೈ ಗಾಡ್. ಪಾಂಡುರಂಗನ ಪುರಂದರದಾಸನ. ಪುರಂದರರಂಗನ ಪಾಂಡುದಾಸನ. ಏನ್ ಸರ್ ಒಬ್ಬರೇ ಮಾತಾಡ್ಕೊಂಡು ಹೋಗ್ತಾ ಇದ್ದಲ್ಲ ಅಂತ ನೋಡ್ತಾ ಇದ್ದೀರಾ? ನಾನು ಅವತ್ತೇ ಹೇಳಿಲ್ದೆ ಅವ್ರು ಸ್ವಲ್ಪ ಸಿಬೈಟು ಅಂತ. ಅಮಾವಾಸ್ಯೆ ಹತ್ರ ಬಂತು ನೋಡಿ, ಸ್ವಲ್ಪ ಹೆಚ್ಚಾಗಿದೆ ಅಷ್ಟೇ. ನೀವೇನ್ ಕನ್ಫ್ಯೂಸ್ ಮಾಡ್ಕೋಬೇಡಿ.